ನನ್ನ ವಿಷಯ ಬಿಡಮ್ಮ. ನೀನು ಚೆನ್ನಾಗಿದ್ರೆ ನನಗೆ ಅದೇ ನೆಮ್ಮದಿ. ನೀನು ನನಗೋಸ್ಕರ ಏನೆಲ್ಲ ಮಾಡಿಲ್ಲ, ಎಷ್ಟೆಲ್ಲ ಕಷ್ಟಪಟ್ಟಿಲ್ಲ. ಮನೆಗೊಂದು ಗಂಡು ದಿಕ್ಬೇಕು ಅನ್ನೋ ಕಾರಣಕ್ಕೆ ಮಹೇಶ್ ಸರ್ನ ಮದುವೆ ಆಗಿದ್ಯಾ. ಅವ್ರನ್ನ ಮದುವೆ ಆಗಿ ಎಷ್ಟೆಲ್ಲ ನೋವು ಅನುಭವಿಸಿದ್ಯಾ ಹೇಳು. ನನಗೋಸ್ಕರ ನೀನು ಅಷ್ಟೆಲ್ಲ ಮಾಡಿರುವಾಗ ನಿನಗೋಸ್ಕರ ನಾನು ಈ ಮದುವೆ ಆಗಕ್ಕಾಗಲ್ವಮ್ಮ? ನಿನ್ ಬದುಕು ನನ್ನ ಬದುಕಿನ ಥರ ನರಕ ಆಗ್ಬೇಕೇನೆ. ನನ್ನ ಹಣೆನ ಅದೇ ಬರ್ದಿದ್ರೆ ಯಾರು ತಪ್ಸೋಕ್ಕಾಗುತ್ತಮ್ಮ? ಸರಿ, ಟೈಮ್ ಆಗ್ತಿದೆ, ಬಟ್ಟೆ ಪ್ಯಾಕ್ ಮಾಡ್ಕೊಂಡ್ಬಿಡ್ತೀನಿ. ಇದೊಂದು ಕೆಲಸ ಮುಗಿಯುತ್ತೆ. ನಾವೀಗ ರೇವತಿಯಕ್ಕನ ಎಬ್ಬಿಸ್ಬೇಕು. ನೀವು ಕೆಂಪಮ್ಮಜ್ಜಿನ ಎಬ್ಸಿ. ಅಯ್ಯೋ ಲತಕ್ಕ, ನಾವು ರೇವತಿಯಕ್ಕನ ಎಬ್ಸಕ್ಕೆ ಹೋದ್ರೆ ಮಹೇಶಣ್ಣ ಏನಾದರೂ ಎದ್ದು ಬಿಟ್ರೆ ಏನು ಮಾಡೋದು? ಹಾಗೆಲ್ಲ ಏನೂ ಆಗಲ್ಲ, ನನ್ನ ಹತ್ರ ಒಂದು ಐಡಿಯಾ ಇದೆ. ಆರಾಧನಾ, ಆರಾಧನಾ, ತಕ್ಕನ್ ಕರಿ. ರೇವತಿಯಕ್ಕ, ಓಯ್ ರೇವತಿಯಕ್ಕ. ಮಿತ್ತ ಕರಿ, ಮಹೇಶ್ ಅಣ್ಣನ್ಗೆ ಹೆಚ್ಚಾದ್ರೆ ಕಷ್ಟ. ಅಯ್ಯೋ, ಇದಕ್ಕಿಂತ ಮೆತ್ತಗೆ ನಾನು ಹೇಗೆ ಕರೆಯೋದು? ಅದು ಸರಿನೇ. ರೇವತಿಯಕ್ಕ, ನೀವಾ? ಇಷ್ಟೊತ್ತಲ್ಲಿ ಏನು? ಬೇಗ ಬಾಗಲ್ ತೆಗಿ. ಆರಾಧನ ಕರ್ಕೊಂಡ್ ಬಾ. ಇಷ್ಟೊತ್ತಲ್ಲ ಯಾಕೆ? ಯಾಕೆನಾ? ಮದುವೆ ಮುಗ್ದ್ಮೇಲೆ ಕರ್ಕೊಂಡು ಬರ್ತೀಯಾ? ಏನ್ ನೋಡ್ತಿದ್ಯಾ? ಹೋಗಿ ಕರ್ಕೊಂಡ್ ಬಾ. ನಿನ್ಗೆ ನಿನ್ ಮಗಳ ಜೀವನ ಸರಿ ಹೋಗೋದು ಬೇಡ್ವಾ? ಆರಾಧನಾ, ಆರಾಧನಾ, ಏನಮ್ಮ ಇಷ್ಟು ಬೇಗ ಬೆಳಗಾಯ್ತಾ? ಮಾತಾಡ್ಬೇಡ, ಎದ್ದೇಳು. ಎಲ್ಲಿಗೆ? ಎದ್ದೇಳು ಹೇಳ್ತೀನಿ. ಏನಮ್ಮ ನೀನು? ನನ್ನ ಜೊತೆ ಬಾ.
ಅಮ್ಮ ಎಲ್ಲಿಗಮ್ಮ? ನೀವೆಲ್ರು ಇಷ್ಟೊತ್ತಲ್ಲಿ ಏನ್ ಮಾಡ್ತಿದ್ದೀರಾ? ನಿನ್ನ ಜೀವನದ ಬಗ್ಗೆ ಯೋಚನೆ ಮಾಡೋಕ್ಕೆ ನೀನು ಮರ್ತಿರಬಹುದು, ಆದರೆ ನಾವೆಲ್ಲ ಇನ್ನೂ ಬದುಕಿದ್ದೀವಿ. ಹೌದಮ್ಮ ಅರಣ್ಯ, ನಾವು ನಿನ್ನ ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ದೀವಿ. ನಿನ್ಗೆ ಒಳ್ಳೇದಾಗಬೇಕು ಅನ್ನೋದೇ ನಮ್ಮೆಲ್ಲರೂ ಉದ್ದೇಶ ಕಣಮ್ಮ. ನೋಡಮ್ಮ, ನಾವೆಲ್ಲರೂ ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ, ಅದನ್ನು ನೀನು ಒಪ್ಕೊಳ್ಳೇಬೇಕಮ್ಮ. ಏನ್ ಶಂಕರಣ್ಣ? ಏನಿದು? ಮಂಗಳೂರಿಗೆ ಟ್ರೈನ್ ಟಿಕೆಟು. ಏನು? ಮಂಗಳೂರು ಟ್ರೈನ್ ಟಿಕೆಟಾ? ಯಾಕೆ? ನೋಡು, ಈಗ ನಾನು ಹೇಳ್ತಿರೋ ಮಾತು ನಿನಗೆ ಸರಿ ಅನ್ನಿಸ್ದೇ ಇರ್ಬೋದು, ಆದರೆ ನಾವೇ ಈ ನಿರ್ಧಾರ ತಗೊಂಡಿದ್ವಿ ಅಂದಮೇಲೆ ಅದು ನಿನ್ನ ಒಳ್ಳೆಯದಕ್ಕೆ ತಾನೆ. ನನ್ನ ಮೇಲೆ ಪ್ರೀತಿ, ಮರ್ಯಾದೆ, ಅಭಿಮಾನ ಅನ್ನೋದಿದ್ರೆ ಈಗ ನೀವು ಹೊರಡು. ಹೌದು ಆರಾಧನಾ, ನಿಂದಿನ್ನೂ ಚಿಕ್ಕ ವಯಸ್ಸು, ದುಡ್ಕಿಂದ ಎದಾರ ತಗೋಬೇಡ. ಆ ಪುರುಷಿನ ಮದುವೆ ಆದರೆ ನಿನ್ನ ಜೀವನ ಹಾಳಾಗೋಗುತ್ತೆ. ಆರಾಧನಾ, ಇವರೆಲ್ಲ ಹೇಳ್ತಿರೋದು ಸರಿಯಾಗಿದೆ. ನೀನಿಲ್ಲಿಂದ ಓಡ್ ಹೋಗೋದೇ ಒಳ್ಳೇದು. ನಿಮ್ ಋಣನ ನಾನು ಹೇಗ್ ತೀರಿಸ್ಲಿ? ಯಾಕೆ ಹೀಗೆ ಹೇಳ್ತಿದ್ದೀರಿ ರೇವತಕ್ಕ? ನಾವೆಲ್ಲರೂ ಒಂದೇ ಮನೆಯವರಿದ್ದಾಗೆ ಅಲ್ವಾ? ಒಬ್ಬರಿಗೆ ಕಷ್ಟ ಬಂದಾಗ ಇನ್ನೊಬ್ಬರು ಸಹಾಯ ಮಾಡಲೇಬೇಕಲ್ಲವಾ? ಹ್ಞೂ, ಅದರಲ್ಲೂ ನಮ್ಮ ಆರಾಧನೆಗೆ ಈ ಥರ ಆದರೆ ನಾವೆಲ್ಲರೂ ಗುಟ್ಬಿಡ್ತೇವೆ ರೀತಿ ಅಕ್ಕ. ಆರಾಧನ, ನಾನು ಆಟೋ ರೆಡಿ ಮಾಡ್ಕೊತೀನಿ, ಬಾ. ಆರಾಧನಾ, ಲೇಟ್ ಆಯಿತು, ಹೊರಡುತ್ತೆ. ಅಲ್ಲ, ನನ್ಗೇನು ಗೊತ್ತಾಗ್ತಿಲ್ಲ. ಆರಾಧನಾ, ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 1000 ವರ್ಷ ಆಯುಸ್ಸು ಅಂತಾರೆ. ಈ ಮದುವೆ ಒಂದ್ಸಲ ನಿಂತು ಹೋದ್ರೆ ಮೇಲೆ ಕಷ್ಟ ಬಂದರೂ ಆರಾಮಾಗಿರ್ಬೋದು ಕಡೆ. ಅಕಸ್ಮಾತ್ ನೀನೇನಾದ್ರೂ ಈ ಮದುವೆ ಆದ್ರೆ ನಿನ್ ಬದುಕು ನರಕ ಆಗ್ಬಿಡುತ್ತೆ. ಬೇಡ ಕಣೆ, ಓಡೋಗ್ಬಿಡೆ. ಅಲ್ಲಮ್ಮ, ನಿನ್ನನ್ ಬಿಟ್ಟು ನಾನು ಹೇಗಮ್ಮ ಹೋಗ್ಲಿ? ಇವನ್ನ ಹೇಳ್ತಿದ್ದೀನಲ್ಲೇ, ಮಾಡ್ಬೇಡ, ಹೋಗು. ಈಗ ಇಲ್ಲಿಂದ ಹೊರಟ್ಬಿಡು. ಅಲ್ಲಿ ಸ್ಟೇಷನಿಂದ ನನಗೆ ಫೋನ್ ಮಾಡು, ಮುಂದಕ್ಕೆ ಏನು ಮಾಡಬೇಕು ಅಂತ ನಾನು ಹೇಳ್ತೀನಿ. ಅಜ್ಜಿ, ತಗೋ ಇಲ್ಲಿ, ಈ ದುಡ್ಡು ಇಟ್ಕೋ. ಚೂರು ಐರನ್ ಕಡಿಮೆ ಮಾಡ್ಬಿಟ್ಟವನೆ. ಮನೆಗೆ ತೋರಣನೇ ಹಾಕಿಲ್ಲ. ಈ ರಾಜಲಕ್ಷ್ಮಿ ಬಜೆಟ್ ಅನ್ಕೊಂಡು ಹೆವಿ ಉಳಿಸ್ಬಿಟ್ಟವನೆ. ಇರಲಿ, ಮದುವೆ ಮನೆ, ಯಾರಿಗೂ ಜವಾಬ್ದಾರಿನೇ ಇಲ್ಲ. ಈ ಮಹೇಶ ಈ ಮನೆ ಇಲ್ಲದಿದ್ರೆ ಈ ಮನೆನೇ ಉಳಿತಾ ಇರಲಿಲ್ಲ. ನಾನಿರೋಷ್ಟೊತ್ತು ಉಳ್ಕೊಂಡಿದ್ದೆ. ಈ ಊರಿಗೆಲ್ಲ ಎಲ್ಲ ಗೊತ್ತಾಗಬೇಕು. ಲೇ ಇವಳೆ,
ಎಲ್ಲಿದ್ದೀಯ? ಇಷ್ಟು ಕಿರಿಸ್ತಾ ಇದ್ರು ಕೇಳಿಸ್ತಾ ಇಲ್ವಾ? ಎಲ್ಲ ಹಾಳಾಗೋದ್ಲ ಏನೋ. ಟೀಮ್ ಆಯ್ತು, ತಿಂಡಿ ಏನು ಮಾಡೋರೇನು? ಓ ಶಂಕರಣ್ಣ, ಚಂದ್ರಣ್ಣ, ಬನ್ನಿ 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 ಬನ್ನಿ. ಶಂಕರಣ್ಣ, ಚಂದ್ರಣ್ಣ, ನಮ್ಮನೆ ಮದುವೆ ಅಲ್ಲ, ನಿಮ್ಮನೆ ಮದುವೆ. ನನಗೆ ಗೊತ್ತು ನನ್ನ ಹೆಂಡತಿ ಮಗಳು, ನನ್ನ ಹೆಂಡತಿ ಅಂದ್ರೆ ನಿಮ್ಗೆ ಎಷ್ಟು ಅಕ್ರೆ ಅಂತ. ನಿಮ್ಮ ಸಹಕಾರ ಈ ಮದುವೆಗೆ ಬೇಕಪ್ಪ. ಹೋಗಿ ತಿಂಡಿ ಮಾಡ್ಕೊಬಿಡಿ, ಆಮೇಲೆ ಶಾಸ್ತ್ರ ಶುರುವಾಗುತ್ತೆ. ಹೋಗಿ ಹೋಗಿ ಹೋಗಿ. ಮದುವೆ ಎಣ್ಣೆ ಇಲ್ಲ, ಇವ್ನು ನೋಡಿದ್ರೆ ಹಿಂಗೆ ಕಾಡ್ತಾವನೆ. ಏನಂದ್ರೆ? ಏನಿಲ್ಲ ಮಹೇಶಣ್ಣ, ನೀವು ತಿಂಡಿ ತಿನ್ ಬನ್ನಿ ಅಂದ್ವಿ. ನಾನು ತಿಂಡಿ ಮಾಡ್ತಾ ಕೂತ್ರೆ ಕೆಲಸ ಯಾರು ಮಾಡ್ತಾರೆ? ನೀವು ಹೋಗಿ, ನಾನು ಬರ್ತೀನಿ, ಹೋಗಿ. ಲೇ ಇವಳೆ, ಮದುವೆ ಹೆಣ್ಣನ್ನ ಬೇಗ ರೆಡಿ ಮಾಡಿ ಕರ್ಕಬ್ಬ. ಇವತ್ತು ಒಳ್ಳೆ ಮುಹೂರ್ತ ಇದೆಯಂತೆ. ಅದೇನಾದ್ರೂ ತಪ್ಪಿದ್ರೆ ನಮಗೆ ಬರೀ ರಾಹು ಕಾಲ. ಪಟ್ಪಡ ಅಂತ ಮದುವೆ ಮುಗಿಸ್ಬಿಡ್ಬೇಕು, ಅರ್ಥ ಆಯ್ತಾ? ಯಾಕೆ ಇಷ್ಟೊಂದು ನಗ್ತಾ ಇದ್ದೀರಾ? ಏನೋ ಮಹೇಶ, ಇದು ಖುಷಿಯಾಗಿರಿ ಅಂತನೂ ನೀನೇ ಹೇಳ್ತೀಯ, ಯಾಕೆ ನಗ್ತಿದ್ದೀರಿ ಅಂತನೂ ನೀನೇ ಕೇಳ್ತೀಯ. ಬಹಳ ಚೆನ್ನಾಗಿದೆ. ನಿನ್ನ ಖುಷಿ ನೋಡೋಕೆ 2 ಕಣ್ಣು ಸಾಲದು ಕೊಡೋ. ನಾವು ಅದಕ್ಕೆ ಅಷ್ಟೇ ಉತ್ಸಾಹದಲ್ಲಿದ್ದೀವಿ ನೋಡು. ವಾ, ಸರಿ ಸರಿ ಸರಿ, ನಗಡಿ ನಗಡಿ ನಗಡಿ. ಸವಿತಾ, ಅಜ್ಜಿ ಅಜ್ಜಿ ಸ್ವಲ್ಪ ಬನ್ನಿ ಬನ್ನಿ, ಹೇಳ್ತೀನಿ. ಯಾಕೆ, ಏನಾಯ್ತು? ಬನ್ನಿ ಅಜ್ಜಿ, ಅಯ್ಯೋ, ಯಾಕೆ? ಬನ್ನಿ. ನೋಡಿ ಅಜ್ಜಿ, ನೋಡಿ ಇವಳನ್ನ ಹೇಗೆ ನಿಂತಿದ್ದಾಳೆ.